ಮೆಕ್ಕೆಜೋಳಕ್ಕೆ ಬಿಳಿಸುಳಿ ರೋಗ, ರೈತರು ಕೃಷಿ ಇಲಾಖೆ ವಿರುದ್ಧ ಪ್ರತಿಭಟನೆ ಎಚ್ಚರಿಕೆ. ತಾಲೂಕಿನಲ್ಲಿ ಮೆಕ್ಕೆಜೋಳಕ್ಕೆ ಬಿಳಿಸುಳಿ ರೋಗ ತಗುಲಿದ್ದು ರೈತರಿಗೆ ಹೆಚ್ಚಿನ ಪರಿಹಾರ ನೀಡುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಜಿಲ್ಲಾ ರೈತ ಒಕ್ಕೂಟಗಳ ಸಂಘಟನೆ ಜಿಲ್ಲಾಧ್ಯಕ್ಷ ಎಚ್.ಬಿ. ಧರ್ಮರಾಜ್ ತಿಳಿಸಿದ್ದಾರೆ. ತಾಲೂಕಿನ ಹುಣಸವಳ್ಳಿ ಗ್ರಾಮದಲ್ಲಿ ಕೆಲವು ರೈತರ ಮುಖಂಡರೊಂದಿಗೆ ಬಿಳಿಸುಳಿ ರೋಗದ ಬಗ್ಗೆ ಚರ್ಚಿಸಿದ ನಂತರ ಮಾತನಾಡಿ, ಜಿಲ್ಲೆಯಲ್ಲಿ ಮೆಕ್ಕೆಜೋಳದಿಂದ ರೈತರು ನಷ್ಟ ಅನುಭವಿಸಲು ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆ ನಿರ್ಲಕ್ಷ್ಯವೇ ಕಾರಣ. ಬಿತ್ತನೆ ಬೀಜ ಕಂಪನಿಗಳ ಜೊತೆ ಕೃಷಿ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿ ಕಳಪೆ ಗುಣಮಟ್ಟದ ಬಿತ್ತನೆ ಮೆಕ್ಕೆಜೋಳ ವಿತರಣೆ ಮಾಡಿದ್ದಾರೆ. ಆದ್ದರಿಂದಲೇ ಬಿತ್ತನೆ ಮಾಡಿದ ಸ್ವಲ್ಪ ದಿನಗಳಲ್ಲೇ ರೋಗಕ್ಕೆ ತುತ್ತಾಗುತ್ತಿದೆ ಎಂಬ ಮಾಹಿತಿ ಇದೆ. ಆದರೂ ರೈತರಿಗೆ ಮಾಹಿತಿ ನೀಡದೆ ವಂಚನೆ ಮಾಡಿದ್ದಾರೆ. 1 ಎಕರೆ ಮೆಕ್ಕೆಜೋಳ ಬಿತ್ತನೆ ಮಾಡಲು ಸುಮಾರು 40 ರಿಂದ 50 ಸಾವಿರ ಖರ್ಚು ಬರುತ್ತದೆ. ಆದ್ದರಿಂದ ರೈತರಿಗೆ ಸರಿಯಾದ ಪರಿಹಾರ ನೀಡಿ ನಷ್ಟ ಭರಿಸಬೇಕು ಎಂದು ಒತ್ತಾಯಿಸಿದರಲ್ಲದೆ, ಹುಣಸವಳ್ಳಿ ಗ್ರಾಮದಲ್ಲಿ 1975-76ರಿಂದ ರೈತರು ಉಳುಮೆ ಮಾಡಿಕೊಂಡು ಬಂದಿದ್ದ ಜಮೀನಿಗೆ ಇದುವರೆಗೂ ಸಾಗುವಳಿ ಚೀಟಿ ನೀಡಿ ಅದರ ಹೆಸರಿಗೆ ಮಾಡಿಕೊಡಲು ಸಾಧ್ಯವಿಲ್ಲ. ಬಿಬಿ ಶಿವಪ್ಪ ಶಾಸಕರಾಗಿದ್ದ ಸಂದರ್ಭದಲ್ಲಿ ಬಗರ್ ಹುಕುಂ ಕಮಿಟಿಯಲ್ಲಿ ಕೆಲವು ರೈತರಿಗೆ ಒಂದೊಂದು ಸಹಿ ಮಾಡಲಾಗಿದೆ. ಆದರೆ ಇದುವರೆಗೂ ಅವರ ಹೆಸರಿನಲ್ಲಿ ಮಾಡಿಕೊಡಲು ಸಾಧ್ಯವಾಗಿಲ್ಲ. ರೈತರ ಮೂಗಿಗೆ ತುಪ್ಪ ಸವರುವ ಕೆಲಸ ಆಗಿದೆ. ಆದ್ದರಿಂದ ಶಾಸಕ ಸಿಮೆಂಟ್ ಮಂಜು ಅವರು 40-50 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದಿರುವ ರೈತರಿಗೆ ಜಮೀನು ಮಂಜೂರು ಮಾಡಬೇಕೆಂದು ಒತ್ತಾಯಿಸಿದರು. ಗ್ರಾಮದ ಮುಖಂಡ ಎಚ್.ಬಿ. ಮಂಜುನಾಥ್ ಮಾತನಾಡಿ, ಮೆಕ್ಕೆಜೋಳ ದೀರ್ಘಾವಧಿ ಬೆಳೆ ಆಗಿರುವುದರಿಂದ ಮೆಕ್ಕೆಜೋಳಕ್ಕೆ ಬಿಳಿಸುಳಿ ರೋಗ ಎಂದು ಕೃಷಿ ಇಲಾಖೆ ಅಧಿಕಾರಿಗಳು ಈಗ ಹೇಳುತ್ತಿದ್ದಾರೆ. ಆದರೆ ರೈತರು ಬಿತ್ತನೆ ಮಾಡುವ ಮೊದಲೇ ಹೇಳಬಹುದಿತ್ತಲ್ಲವೇ? ಇದರಲ್ಲಿ ಅಧಿಕಾರಿಗಳ ವೈಫಲ್ಯ ಎದ್ದು ಕಾಣುತ್ತಿದೆ. ಆದ್ದರಿಂದ ರೈತರಿಗೆ ಪರಿಹಾರ ನೀಡಬೇಕು. ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೃಷಿ ವಿಜ್ಞಾನಿಗಳು ರೈತರ ಜಮೀನುಗಳಿಗೆ ಭೇಟಿ ನೀಡಿ ಮಣ್ಣು ಪರೀಕ್ಷೆ ಮಾಡಬೇಕು. ಮಣ್ಣಿನ ಗುಣಮಟ್ಟಕ್ಕೆ ತಕ್ಕಂತೆ ವೈಜ್ಞಾನಿಕವಾಗಿ ಯಾವ ಬೆಳೆ ಬೆಳೆಯಬೇಕು ಎಂದು ಸಲಹೆ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡ ಅಣ್ಣೇಗೌಡ, ಶಿವರಾಜ್, ಸತೀಶ್ ಕುಮಾರ್, ರಜನಿಕಾಂತ್, ಪುಟ್ಟರಾಜು ಹಾಗೂ ಇತರರು ಇದ್ದರು. ತಳಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿಜ್ಞಾನಿಗಳಿರ್ಬೋದು, ಸಂಶೋಧಕರಿರ್ಬೋದು, ಕೃಷಿ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅಂತೇಳಿ ರೈತರಿಗೆ ಬಂದರೆ ತುಂಬ ಅನುಕೂಲ ಆಗುತ್ತೆ. ಮತ್ತೇನಪ್ಪ ಅಂತ ಅಂದರೆ ಯಾವುದೇ ಒಂದು ಮಾಹಿತಿ ಕೊರತೆ ಇರುತ್ತೆ. ಯಾವ ಬೆಳೆ ಬೆಳೆದಾಗ ಈಗ ವೈಜ್ಞಾನಿಕ ಬೆಳೆ ಎಲ್ಲ ಏನಿರುತ್ತೆ ಹಿಂದೆ ಬೆಳೆದಂಥ ಬೆಳೆಗಳಿಗೆ ಬರ್ತಾಯಿತ್ತು. ಈಗ ತುಂಬ ತೊಂದರೆ ಆಗ್ತಾಯಿದೆ. ವೈಜ್ಞಾನಿಕ ಯಾವುದೋ ಒಂದು ಇದು ಸಿಗ್ತಾ ಇಲ್ಲ. ಆದ್ದರಿಂದ ತಳಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ವಿಜ್ಞಾನಿಗಳನ್ನು ಕರೆಸಿ ಅವರಿಗೆ ಸೂಕ್ತ ಸಲಹೆಗಳನ್ನು ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಏನು ಈಗ ಭೂಮಿ ತುಂಬ ಹದಗೆಟ್ಟು ಹೋಗ್ತಾ ಇದೆ. ಈ ಲಾಡೀಸು ಕಳೆನಾಶಕ ಹೊಡೆದು 2 ಸರಿ 3 ಬೆಳೆ ಬೆಳೀತಾರೆ. ಹಂಗಾಗಿ ತುಂಬ ಅನಾನುಕೂಲ ಆಗ್ತಾಯಿದೆ. ಅದನ್ನು ಒಂದು ಯಾವ ರೀತಿ ಸಂಶೋಧನೆ ಮಾಡ್ಕೊಂಡು ಯಾವ ರೀತಿ ಮುಂದೆ ಬೆಳಿಬೇಕು ಅಂತ ಒಂದು ಆಲೋಚನೆಯ ರೈತರಿಗೆ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದಾರೆ. ಆದರೆ ಈಗಾಗಲೇ ನಮ್ಮ ಹಿರಿಯರು ಹೇಳ್ದಂಗೆ ಬಿಳಿಸುಳಿ ರೋಗ, ಜೋಳಕ್ಕೆ ಬಿಳಿಸುಳಿ ರೋಗ ಬರುತ್ತೆ ಅಂತ ಫಸ್ಟೇ ಸರ್ಕಾರದ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ತಿಳಿಸಿದರು. ಆದರೂ ರೈತರುಗಳು ಬೇರೆ ಬೆಳೆ ಹೆಂಗೆ ಬೆಳೆಯೋಕ್ಕಾಗುತ್ತೆ? ಆಯಿತು, ಈಗ ಬೆಳೆ ನಾವು ಒಂದು ಜೋಳ ಬೆಳಿತೀವಿ ಅಂದರೆ ಅದಕ್ಕೆ ಖರ್ಚು ಎಷ್ಟಾಗುತ್ತೆ, ಅದಕ್ಕೆ ಲಾಭ ಎಷ್ಟಾಗುತ್ತೆ ಅಂತ ರೈತ ಯೋಚನೆ ಮಾಡ್ತಾನೆ. ಹಾಗೆಯೇ ಬೇರೆ ಬೆಳೆ ಬೆಳೆದಾಗಲೂ ಎಷ್ಟು ಲಾಭ ಸಿಗ್ಬೋದು ಬೇರೆ ಬೆಳೆ ಬೆಳೆದ್ರೆ ಅನ್ನೋದು ಯೋಚನೆ ಮಾಡ್ತಾನೆ. ಆದರೆ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ ಒಂದೇ ಬೆಳೆ ಬೆಳೀತಾ ಇದ್ದೀರಿ, ಬೇರೆ ಬೆಳೆ ಬೆಳಿಬೇಕು ನೀವು ಅಂತಾರೆ. ಆದರೆ ಬೆಳಿಬೇಕು ಅಂದಾಗ ಆ ಬೆಳೆನ ನಾವು ಹಾಕದಾದ್ರೆ ಅಧಿಕಾರಿಗಳು ಆ ಬೆಳೆನ ಕೃಷಿ ಇಲಾಖೆಯಿಂದ ಕೊಂಡ್ಕೊಂಡು ಅವ್ರಿಗೆ ಒಂದು ರೇಟ್ ಕೊಡಬೇಕು. ಅದು ಬಿಟ್ಬಿಟ್ಟು ಈ ಬೆಳೆ ಬೆಳಿಬೇಡಿ, ಮುಂದೆ ನಮ್ಮ ವಾತಾವರಣಕ್ಕೆ ನಾವೇನು ಬೆಳೆ ಬೆಳಿಬೇಕೋ ಬೆಳೀತಾ ಇದ್ದೀವಿ, ನಮಗೇನು ಅದರಲ್ಲಿ ಆದಾಯ ಸಿಗ್ತಾಯಿತ್ತೋ ನಮ್ಮ ಜೀವನಕ್ಕೆ ಆಗ್ತಾಯಿದೆ, ಅದನ್ನು ಬಿಟ್ಟು ಬೇರೆದು ಬೆಳೀರಿ ಅಂದಾಗ ಆ ಬೆಳೆನ ಬೆಳೆದಾಗ ನಿಮ್ಗೆ ಎಷ್ಟು ಲಾಭ ಇದೆ, ಇದನ್ನು ಪರ್ಚೇಸ್ ಮಾಡ್ತೀವಿ, ಇದನ್ನು ತಗೊಳ್ತೀವಿ ಅಂತ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ಜನಪ್ರತಿನಿಧಿಗಳಾಗಲಿ ಇಲ್ಲಿವರೆಗೂ ಹೇಳಿಲ್ಲ. ಒಂದು ಇವತ್ತು ವಾತಾವರಣ ಇವತ್ತು ಹಾಳಾಗಿದೆ ಅನ್ನೋದಕ್ಕೆ ಕಾರಣ ಯಾರು? ರೈತರ ಕಾರಣ. ರೈತರು ನೀವೇನು ವಿಜ್ಞಾನಿಗಳು ಏನು ತಯಾರು ಮಾಡ್ತೀರಿ, ವಿಜ್ಞಾನಿಗಳು ಏನು ಔಷಧಿಗಳನ್ನು ತಯಾರು ಮಾಡ್ತೀರಿ, ಅದನ್ನು ನೀವೇ ಕೊಡ್ತೀರಿ. ಜೋಳ ಕೊಡೀರಿ, ಶುಂಠಿ ಕೊಡೀರಿ, ಇದು ಮೆಣಸಿನ ಗಿಡ ಕೊಡೀರಿ ಅಂತ ಇವೆಲ್ಲವನ್ನು ಒಡ್ಸಾರ ಯಾರು? ನಾವು ಇವತ್ತು ಬೆಳೆಯೋರು ನಾವು, ನೀವು ಕೊಡೋರು ನೀವು ಕೊಟ್ಟ ಪರಿಣಾಮ ಇವತ್ತು ವಾತಾವರಣ ಹಾಳಾಗಿದೆ. ಇದನ್ನು ನಾವು ಮನಗಂಡು ಇವತ್ತು ಆ ಹುಣಸವಳ್ಳಿ ಗ್ರಾಮದಲ್ಲಿ ನಾವು ಇವತ್ತೇನು ಇಲ್ಲಿ ಹಿಡಿದು ನಿಂತಿದ್ದೀವಿ. ಇವತ್ತು ಜೋಳ
ಎರಡೆರಡು ಬಾರಿ ಮೂರು ಬಾರಿ ಜೋಳವನ್ನು ಮಳೆಯ ವಾತಾವರಣ ವ್ಯತ್ಯಾಸವಾಗಿ ಹಾಕಿದ್ದಾರೆ. ಹಾಗೆಯೇ ಶುಂಠಿ ಹಾಕಿದ್ದಾರೆ. ಶುಂಠಿ ಇಲ್ಲಿವರೆಗೆ ಹೆಚ್ಚು ಕಡಿಮೆ 10-12 ವರ್ಷದಿಂದ ಶುಂಠಿ ರೇಟ್ ಸಿಗದಲ್ಲೇ ರೈತರುಗಳು ಹಾಳಾಗಿ ಹೋಗಿದ್ದಾರೆ ಹಾಕೊಂಡು. ಶುಂಠಿಗೆ ಇವತ್ತು ರೋಗ ಬಂದಿದೆ. ಇವತ್ತು ಒಂದು ಮಾವಿನ ಗಿಡ ಇರ್ಬೋದು, ಒಂದು ಇದು ಸೀಬೆ ಗಿಡ ಇರ್ಬೋದು, ಒಂದು ತೆಂಗಿನ ಗಿಡ ಇರ್ಬೋದು, ಇವತ್ತು ಫಸಲನ್ನೇ ಬಿಟ್ಟಲ್ಲ ಈ ವರ್ಷ. ಯಾವ ಫಸಲು ಕಚ್ಚಲೇ ಇಲ್ಲ. ಇವೆಲ್ಲವೂ ಕಾರಣ ಏನು? ಆ ರೈತರು ಮಾಡಿದ ತಪ್ಪುಗಳ, ಇಲ್ಲ ನೀವು ಕೊಟ್ಟಂಥ ಔಷಧಿಗಳನ್ನ ಸಿಂಪಡಿಸಿ ಇವತ್ತು ಇಡೀ ಏನು ವಾತಾವರಣ ಹಾಳಾಗಿದೆ, ಇವತ್ತು ಭೂಮಿ ಹಾಳಾಗಿದೆ ಅನ್ನೋದಕ್ಕೆ ಕಾರಣ, ಮೇಯ್ನ್ ಕಾರಣ ಸರ್ಕಾರ ಮತ್ತು ವಿಜ್ಞಾನಿಗಳು ಮತ್ತು ಇಲಾಖೆಗಳು. ಇದರ ಪರಿಣಾಮ ಇವತ್ತು ನಾವು ಇವತ್ತು ಕಳ್ಕೊಂಡಂಥ ರೈತನಿಗೆ ಇವ್ರ ಜೀವನೋಪಾಯಕ್ಕೆ ಏನು ಕೊಡಬೇಕು ಸರ್ಕಾರ ಕೂಡಲೇ ಕೊಡಬೇಕು. ಜೊತೆಗೆ ಇವತ್ತು ನಮ್ಮ ಹುಣಸವಳ್ಳಿ ಗ್ರಾಮದಲ್ಲಿ 60 ವರ್ಷಗಳಿಂದ HRPಗೆ ಮೀಸಲಿರುವಂಥ ಜಾಗ ಅಂತ ಹೇಳಿ ನಮ್ಮ ರೈತರು ಫಾರಂ 53 ಅರ್ಜಿ ಹಾಕಿರೋದನ್ನು ಮೀಸಲು ಮಾಡಿ, HRPಗೆ ಮೀಸಲು ಮಾಡಿ 60 ವರ್ಷದಿಂದ ಉಳುಮೆ ಮಾಡ್ತಾ ಇರೋದು. ಇವತ್ತಾದರೂ ನಮಗೆ ಅದನ್ನು ನಮ್ಮ ಹೆಸರಿಗೆ ಮಾಡಿಕೊಟ್ಟಿಲ್ಲ, ನಮಗೆ ಸಾಗುವಳಿ ಚೀಟಿ ಕೊಟ್ಟಿಲ್ಲ. 60 ವರ್ಷಗಳಿಂದ ಹಾಕಿದಂಥ ನಮ್ಮ ಅರ್ಜಿಗಳನ್ನ ಇವರು ಒಂದು ಸರಿ HRPಗೆ ಅಂದರು, ಒಂದು ಸರಿ ಗೋಮಾಳ ಅಂದರು, ಒಂದು ಸರಿ ಏನೇನೋ ಅಂದರು. ಕೆಲವು ಆದವನು ಸಹ ಕೆಲವರಿಗೆ ಗೋಮಾಳಗಳಲ್ಲಿ 10-12 ಜನಕ್ಕೆ ಆಗಿದ್ದಾವೆ. ಅದನ್ನೂ ಸಹ ಇಲ್ಲಿವರೆಗೂ ಸಹ ಸಾಗುವಳಿ ಚೀಟಿ ಕೊಟ್ಟಿಲ್ಲ. 94ರಲ್ಲಿ ಅವ್ರಿಗೆ ಆಗಿದ್ದಾವೆ. ಹಾಗೆಯೇ BB ಶಿವಪ್ಪನವ್ರ ಕಾಲದಲ್ಲಿ ಒಂದೊಂದು ಸೈನ್ ಆದವು, ಅವು ಸಹ ಇವತ್ತಾದರೂ ಅವರಿಗೆ ಮಾಡಿಕೊಟ್ಟಿಲ್ಲ. ಅದ್ರ ಜೊತೆಗೆ ಇವತ್ತು ಹೇಳ್ತಾ ಇದ್ದಾರೆ ಸರ್ಕಾರದ ಆದೇಶ ಇದೆ, ತಾಲೂಕಿನ ಸುತ್ತ 3 ಕಿಲೋಮೀಟ್ರು ಮಾಡೋಕ್ಕೆ ಬರಲ್ಲ ಅಂತ ಇದ್ದಾರೆ. ನಾವು ಇವತ್ತಿನ ಕೇಳ್ತಾ ಇಲ್ವಲ್ಲ. ನಾವು 1975-76ರಿಂದ ಉಳುಮೆ ಮಾಡ್ತಾಯಿದ್ದೀವಿ. ಅವತ್ತಿಂದ ಇವತ್ತಿನವರೆಗೂ ಉಳುಮೆ ಮಾಡಿ ಏನು ಫಾರಂ 53 ಅರ್ಜಿ ಹಾಕಿ ಅಂದರು, ಅದಕ್ಕೂ ಹಾಕಿದ್ದೀವಿ. ನಂತರ ಯಾವ್ಯಾವ ಬಂದು ಅವೆಲ್ಲವಕ್ಕೂ ಅರ್ಜಿ ಹಾಕಿದ್ದೀವಿ. ಇಲ್ಲಿವರೆಗೂ ಮಾಡಿಕೊಡದೇ ಇರೋದು ಇವ್ರ ತಪ್ಪ ಹೊರತು ನಮ್ಮ ರೈತರ ತಪ್ಪ. ನಾವು ರೈತರ ಅರ್ಜಿ ಹಾಕೋದು ನಮಗೆ ಗೊತ್ತು. ಅಲ್ಲಿ ತಾಲೂಕಿನಲ್ಲೇ ಅವರು ಬಗರ್ಹುಕುಂ ಕಮಿಟಿ ಕರೀತಾರೆ. ಇವತ್ತಾರು ಬಗರ್ಹುಕುಂ ಕಮಿಟಿ ಫಾರ್ಮೇಷನ್ ಆಗಿ ಹೆಚ್ಚು ಕಡಿಮೆ ಕಾಂಗ್ರೆಸ್ ಸರ್ಕಾರ ಬಂದಂಥ ಅಂದಿನಿಂದ ಫಾರ್ಮೇಷನ್ ಆಯಿತು. ಇವತ್ತಾರು ಒಂದು ಮೀಟಿಂಗ್ ಕರೆದಿಲ್ಲ. ಹಿಂಗೆ ಹಿಂದಿನ ಸರ್ಕಾರಗಳು, ಹಿಂದಿನ ಜನಪ್ರತಿನಿಧಿಗಳು ಇದೇ